ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹರಿದಲೇ ಇರೋ ಹಾಗೆ ಸಾಫ್ಟಾಗಿರೋವಂತಹ ತುಂಬಾ ರುಚಿಯಾಗಿರೋವಂತಹ ತೆಳುವಾಗಿ ಮಾಡೋವಂತಹ ಬಿಳಿ ಹೋಳಿಗೆ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನು ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 3/4 ಕಪ್ನಷ್ಟು ಮೈದಾ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು ನಂತರ ನಾವು ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಅದು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಬೋದು. ನಾವು ಯಾವುದೇ ಹೋಳಿಗೆ ಮಾಡಬೇಕಾದ್ರೂ ಕೂಡ ಕಣಕ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೊರಗಡೆ ಲೇಯರು ಹರಿದಲೇ ಇರೋ ಹಾಗೆ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಕಣಕನ ಕರೆಕ್ಟಾಗಿ ಕಲಿಸ್ಕೊಳ್ಬೇಕು. ಈಗ ನಾನು ನೀರನ್ನ ಈ ಥರ ಚಿಮ್ಸ್ಕೊಳ್ತಾ ಕಲಿಸ್ತಾ ಇದ್ದೀನಿ. ನಾವು ಫಸ್ಟಿಗೆ ಎಣ್ಣೆ ಹಾಕಿ ಕಲಿಸ್ಬಾರ್ದು. ಕಣಕ ಹಾಕುವಾಗ ಕೊನೆಯಲ್ಲಿ ಅಂದರೆ ಒಂದು 3/4 ಭಾಗದಷ್ಟು ಕಲಸಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕಿ ನೀಟಾಗಿ ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಎಲ್ಲ ನಾದಬಾರ್ದು, ಲೈಟಾಗಿ ಕಲಿಸ್ಕೊಳ್ಬೇಕು. ಕೊನೆಗೆ ಕಲಸಾದ್ಮೇಲೆ ಕೊನೆಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಲಿಸ್ಬಿಟ್ಟು ಇದನ್ನು ಮುಚ್ಚಿಡಬೇಕು. ಒಂದು ಅರ್ಧ ಗಂಟೆನಾದರೂ ನೆನಿಬೇಕು ಇದು. ನೆಕ್ಸ್ಟು ಕಣಕ ನೆನೆಯೋ ಅಷ್ಟರಲ್ಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ನಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಹೋಳಿಗೆ ಸಪ್ಪೆ ಇರುತ್ತೆ. ನಾವು ಇಲ್ಲಿ ಯಾವುದೇ ರೀತಿ ಸ್ವೀಟ್ ಹಾಕ್ತಾ ಇಲ್ಲ. ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ನಾವಿಲ್ಲಿ ಹೂರಣನ ರೆಡಿ ಮಾಡ್ಕೊಳ್ಳೋದು. ಈಗ ನೀರು ಕುದಿಯುವಾಗ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಕಣಕ ನಾವು 3/4 ಕಪ್ ತೊಗೊಂಡಿದ್ವಿ. ನಾವು 3/4 ಕಪ್ಪೇ ಅಕ್ಕಿ ಹಿಟ್ಟು ತೊಗೊಂಡ್ರೆ ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ನಾನು ಇಲ್ಲೊಂದು 3 ರೊಟ್ಟಿ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈಗ ಇದು ಕುದಿಯುವಾಗ ಫ್ಲೇಮ್ನ ಲೋ ಮಾಡಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ನಾವು ಇದನ್ನು ಬೇಯಿಸಿದರೆ ಸಾಕು ಲೋ ಫ್ಲೇಮ್ನಲ್ಲಿ. ಈಗ ನೆಕ್ಸ್ಟು ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಈ ರೀತಿ ಹೊಡ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಕೈ ಆಡಿಕೊಂಡ್ರೆ ಗಂಟಾಗೋದಿಲ್ಲ. ನಾವು ಅಳತೆನೂ ಅಷ್ಟೇ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ನಾವು ಸ್ವಲ್ಪ ಕೂಡ ಗಂಟಿಲ್ದಂಗೆ ಇದನ್ನು ಕೈ ಆಡ್ಕೊಳ್ಬೇಕಾಗತ್ತೆ. ಕೈ ಆಡ್ಕೊಂಡಾದಮೇಲೆ ಬಾಣಲೆಯಲ್ಲೇ ಬಿಡಬಾರ್ದು. ಸ್ಟವ್ ಆಫ್ ಮಾಡಿಕೊಂಡು ನಾನೀಗ ಬೇರೆ ಒಂದು ತಟ್ಟೆಗೆ ಹಾಕಿ ಇದು ತಣ್ಣಗಾಗೋದಕ್ಕೆ ಅಂತ ಹೇಳಿ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ. ಗಂಟಿಲ್ದಂಗೆ ನಾವು ಕರೆಕ್ಟ್ ಅಳತೆಯಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಕಂಪ್ಲೀಟಾಗಿ ಹರಡ್ತಾ ಇದ್ದೀನಿ ಬೇಗ ತಣ್ಣಗಾಗಲಿ ಅಂತ ಹೇಳಿ. ಸ್ವಲ್ಪ ಬೆಚ್ಚಗಾದರೂ ಕೂಡ ಸಾಕು. ಇದು ತುಂಬ ಏನು ತಣ್ಣಗಾಗಬೇಕು ಅಂತಿಲ್ಲ. ಕೈಯಲ್ಲಿ ನಾವು ನಾದಬೇಕಲ್ವ ಚೆನ್ನಾಗಿ, ಹಾಗಾಗಿ ಸ್ವಲ್ಪ ಕೈಯಲ್ಲಿ ನಾದೋ ಅಷ್ಟು ಬೆಚ್ಚಗಾದರೆ ಸಾಕು. ಈಗ ಬೆಚ್ಚಗಾಗಿದೆ. ನೀರನ್ನ ಚಿಮ್ಮಿಸ್ಕೊಳ್ತಾ ನಾನೀಗ ಇದನ್ನು ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಉಬ್ಬಿದ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ನಾದ್ಕೊಳ್ಬೇಕು. ಆದರೆ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು. ಎಷ್ಟು ಸಾಫ್ಟಾಗಿ ನೀವು ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಾವು ಬಿಳಿ ಹೋಳಿಗೆನ ಮಾಡಬಹುದು. ಈ ಥರ ನೀರು ಚಿಮ್ಮಿಸ್ಕೊಳ್ತಾ ನಾವು ನಾದ್ಕೊಳ್ತಾ ಹೋಗಬೇಕು. ನಾದದಷ್ಟು ಚೆನ್ನಾಗಾಗುತ್ತೆ. ಕಣಕದೊಳಗಡೆ ಇದನ್ನು ಇಟ್ಬಿಟ್ಟು ಫಿಲ್ ಮಾಡಿ ನಾವು ಹೋಳಿಗೆ ಮಾಡೋದು. ಹಾಗಾಗಿ ಸಾಫ್ಟಾಗಿ ಇದ್ದಷ್ಟು ಚೆನ್ನಾಗಾಗುತ್ತೆ. ಚೆನ್ನಾಗಿ ನೀರು ಹಾಕ್ಕೊಳ್ತಾ ಈ ರೀತಿ ನಾದ್ಕೊಳ್ತಾ ಹೋಗಿ. ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಎಣ್ಣೆ ಕೂಡ 1 ಸ್ಪೂನ್ನಷ್ಟು ಹಾಕಿ ನಾದ್ಕೊಳ್ಬಹುದು. ಬಿಳಿ ಹೋಳಿಗೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಹೆಣ್ಗಾಯಿ ಪಲ್ಯ ಅಥವಾ ಸೀಕರಣೆ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಸೀಕರಣೆ ನಾವು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಬಾಕಿ ಟೈಮ್ನಲ್ಲಿ ಎಣ್ಣೆಗಾಯಿ ಮಾಡಿಕೊಂಡ್ರೆ ಬದನೆಕಾಯ್ದು ತುಂಬಾ ಒಳ್ಳೆ ಟೇಸ್ಟ್ ಆಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಇದನ್ನು ನಾವು ಒಂದು 2 ರಿಂದ 3 ದಿವಸಗಳ ಕಾಲ ಇಟ್ಟು ತಿನ್ಬೋದು. ಫ್ರಿಜ್ನಲ್ಲಿ ಇಟ್ಕೊಂಡ್ರೆ 1 ವಾರ ಕೂಡ ಇಟ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಅಂತ. ಈ ರೀತಿ ಸಾಫ್ಟಾಗಿ ನಾದ್ಕೊಳ್ಬೇಕು. ಆವಾಗ ನಮಗೆ ಹೋಳಿಗೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಚೆನ್ನಾಗಿ ನಾದಾದ್ಮೇಲೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ಮೇಲೆ ಉಂಡೆ ಮಾಡ್ಕೊಳ್ಬೋದು. ಈಸಿ ಆಗುತ್ತೆ ಉಂಡೆ ಮಾಡ್ಕೊಳ್ಳಿಕ್ಕೆ. ನಿಂಬೆ ಹಣ್ಣಿಗಿಂತ ಸ್ವಲ್ಪ ದೊಡ್ಡದಾಗಿದ್ದರೆ ಸಾಕು ಉಂಡೆ. ಆವಾಗ ಕರೆಕ್ಟಾಗಿರೋ ಅಂತಹ ಒಂದು ಮೀಡಿಯಮ್ ಸೈಜ್ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಗ ಪ್ರತಿಯೊಂದು ಉಂಡೆನೂ ಕೂಡ ಈ ರೀತಿ ನಾದ್ಕೊಂಡು ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಫಿಲ್ ಮಾಡೋದಕ್ಕೆ ಈಸಿ ಆಗಬೇಕು ಅಂತ ಹೇಳಿ. ಈಗ ಇದು ರೆಡಿಯಾಗಿದೆ. ಇದೇ ಥರ ಎಲ್ಲ ಉಂಡೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕಣಕನ ನಾನು ನೆನೆಯೋಕೆ ಇಟ್ಟು 3/4 ಗಂಟೆ ಆಯಿತು. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮತ್ತೆ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು. ಈಗ ಸಾಫ್ಟಾಗಿ ನಾದ್ಕೊಂಡ್ಮೇಲೆ ಇದನ್ನು ಕೂಡ ಅಷ್ಟೇ ನಾವು ಏನು ಹೂರಣದ ಉಂಡೆ ಮಾಡಿದ್ವೋ ಅದರ ಅರ್ಧದಷ್ಟು ಇದನ್ನು ತೊಗೊಂಡು ಇದನ್ನು ಕೂಡ ಅಷ್ಟೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ.
ನೆಕ್ಸ್ಟು ಫಸ್ಟ್ ಕಣಕದ ಉಂಡೆನ ತಗೊಂಡು ಇದು ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡು ಇದರೊಳಗಡೆ ನಾನು ಏನು ಹೂರಣದ ಮಾಡಿದ್ನಲ್ಲ ಅಕ್ಕಿ ಹಿಟ್ಟಿಂದು ಅದನ್ನು ಇದರೊಳಗಡೆ ಇಟ್ಟು ಈ ರೀತಿ ಫಿಲ್ ಮಾಡ್ಕೊಳ್ಬೇಕು. ನೀಟಾಗಿ ತಿರುಗಿಸ್ತಾ ಈ ಥರ ಫಿಲ್ ಮಾಡ್ಕೊಳ್ತಾ ಹೋದರೆ ಕರೆಕ್ಟಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಕಣಕ ಕರೆಕ್ಟಾಗಿದೆ. ಈಗ ಇದನ್ನು ಲಾಸ್ಟಿಗೆ ಬಂದಿದ್ದನ್ನು ಕೊನೆಯಲ್ಲಿ ಸುತ್ತಬಿಟ್ಟು ಅಲ್ಲೇ ಮಡಚಿಬಿಟ್ರೆ ನೀಟಾಗಿ ತಟ್ಕೊಂಡ್ರೆ ಈ ರೀತಿ ಆಗುತ್ತೆ. ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಣಕ ಮತ್ತು ಹೂರಣ ಈ ರೀತಿ ಅಳತೆಯಲ್ಲಿರಬೇಕು. ಹೂರಣದ ಅರ್ಧದಷ್ಟು ಕಣಕ ಇರಬೇಕು. ಈಗ ಮತ್ತೆ ಇನ್ನೊಂದು ಮಾಡ್ತಾ ಇದ್ದೀನಿ. ಕಣಕನ ಫಸ್ಟ್ ತಟ್ಕೊಂಡು ಈ ರೀತಿ ಹೂರಣನ ಮಧ್ಯದೊಳಗಡೆ ಇಟ್ಕೊಂಡು ಈ ರೀತಿ ಸುತ್ಕೊಳ್ತಾ ನಾನು ಫಿಲ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಕೊನೆಯಲ್ಲಿ ಸುತ್ತಬಿಟ್ಟು ಇದನ್ನು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಒಂದು 3 ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹೋಳಿಗೆ ಮಾಡಲಿಕ್ಕೆ ಫೈಬರ್ ಶೀಟು ಅಥವಾ ಹೋಳಿಗೆ ಶೀಟ್ ಅಂತ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು. ಈಗ ಎಣ್ಣೆ ಹಾಕಿಬಿಟ್ಟು ಫುಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಹೋಳಿಗೆದು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡು ಈಗ ನಾನು ಲಟ್ಟಣಿಗೆಗೂ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಲಟ್ಟಿಸ್ ಕೂಡ ಮಾಡ್ಕೊಳ್ಬೋದು. 2 ರೀತಿಯಲ್ಲಿ ಮಾಡ್ಕೊಳ್ಬೋದು. 2 ಮೆಥಡ್ನ ಕೂಡ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಈಸಿ ಮೆಥಡು, ಲಟ್ಟಣಿಗೆಯಲ್ಲೇ ಲಟ್ಟಿಸ್ಕೊಳ್ಳೋದು. ಈ ರೀತಿ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಲಟ್ಟಿಸ್ಕೊಂಡ್ಬಿಟ್ರೆ ಆಯಿತು. ಇಲ್ಲ ಅಂದರೆ ನಾವು ಹಾಗೆ ಕೈಯಲ್ಲಿ ಕೂಡ ಸರಿಸ್ಕೊಳ್ತಾ ಹೋಗ್ಬೋದು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಹೋಳಿಗೆ ರೆಡಿಯಾಗಿದೆ. ಈಗ ಇದನ್ನು ಕಾದಿರುವಂತಹ ಹಂಚು ಮೇಲೆ ಹಾಕಿದ್ದೀನಿ. ಈಗ ನಿಧಾನಕ್ಕೆ ಇದನ್ನು ತೆಗಿಬೇಕು. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ಬಿಳಿ ಹೋಳಿಗೆ ಬಂದಿದೆ ಅಂತ. ಈ ರೀತಿ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ರೀತಿ ಗುಳ್ಳೆ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ನಂತರ ನಾವು ತಿರುಗಿಸಿ ಹಾಕಬೇಕು. ಆಮೇಲೆ ಕೂಡ ಅಷ್ಟೇ ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ಬೇಗನೆ ಬೇಯುತ್ತೆ ಇದು ಹೋಳಿಗೆ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ತೆಳುವಾಗಿ ಬಂದಿದೆ ಹೋಳಿಗೆ ಮಾತ್ರ. ರೊಟ್ಟಿನ ತೆಗೆದ ತಕ್ಷಣ ತಟ್ಟೆ ಮೇಲೆ ಹಾಕಬಾರ್ದು. ಈ ರೀತಿ ಚಿಬ್ಲ ಅಂತ ಸಿಗುತ್ತೆ, ಅದ್ರ ಮೇಲಾದರೂ ಹಾಕ್ಕೊಳ್ಬೋದು. ಅಥವಾ ಹಿಟ್ಟು ಸಾಣಿಸೋ ಅಂತಹ ಜರಡಿ ಪ್ಲೇಟ್ ಇರುತ್ತಲ್ಲ ಅದ್ರ ಮೇಲಾದರೂ ಹಾಕ್ಬೋದು. ಈಗ ಇನ್ನೊಂದು ರೊಟ್ಟಿ ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ. ಪ್ರತಿ ಸಲ ರೊಟ್ಟಿ ಮಾಡುವಾಗಲೂ ಈ ರೀತಿ ನಾವು ಎಣ್ಣೆ ಹಚ್ಕೊಳ್ಬೇಕಾಗತ್ತೆ. ಎಣ್ಣೆ ಹಚ್ಚಿದ ಮೇಲೆ ನಾನು ನೆಕ್ಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಹಿಟ್ಟು ಅದನ್ನು ಇಟ್ಕೊಂಡು ಈಗ ನಾನು ಪ್ಲಾಸ್ಟಿಕ್ ಶೀಟ್ನ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಅಷ್ಟೇ ಮೇಲೆ ಎಣ್ಣೆ ಎಲ್ಲ ಸವರ್ತಾ ಇದ್ದೀನಿ. ಈಗ ಎಣ್ಣೆ ಏನು ಸವರಿರುತ್ತೀವಲ್ಲ ಆ ಪಾರ್ಟ್ನ ಇದ್ರ ಮೇಲ್ಗಡೆ ಇಟ್ಟು ಈಗ ಇದನ್ನು ಫಸ್ಟ್ ಹಿಂಗೆ ತಟ್ಕೊಳ್ಬೇಕು. ತಟ್ಕೊಂಡು ಸರಿಸ್ತಾ ಹೋಗಬೇಕು. ಈ ಮೆಥಡ್ನಲ್ಲಿ ಕೂಡ ನಾವು ಮಾಡಿದ್ರೆ ಈಸಿಯಾಗಿ ರೊಟ್ಟಿ ಮಾಡ್ಕೊಳ್ಬೋದು. ಇದನ್ನು ಕೂಡ ಅಷ್ಟೇ ತೆಳುವಾಗಿ ಮಾಡ್ಕೊಳ್ಬೋದು. ಬಟ್ ಫಸ್ಟ್ ಮೆಥಡ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು. ಇದು ಸರಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ. ನಾವು ಮಾಮೂಲಿ ಬೇಳೆ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಈ ಮೆಥಡ್ ಚೆನ್ನಾಗಿರುತ್ತೆ. ಬಟ್ ಬಿಳಿ ಹೋಳಿಗೆಗೆ ಲಟ್ಟಣಿಗೆಗೆ ನಾವು ಎಣ್ಣೆ ಹಚ್ಕೊಂಡು ಲಟ್ಟಿಸ್ತೀವಲ್ಲ ಆ ಮೆಥಡು ಈಸಿ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸರಿಸ್ಕೊಂಡಾಗಿದೆ. ಈಗ ನೆಕ್ಸ್ಟ್ ನಾನು ಕಾದಿರುವಂತಹ ಹಂಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು. ನೋಡಿ ಈ ಹೋಳಿಗೆ ಕೂಡ ಅಷ್ಟೇ ತೆಳುವಾಗಿ ಬಂದಿದೆ. ಈಗ ಗುಳ್ಳೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ತಿರುಗಿಸಿ ಹಾಕಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬಿಳಿ ಹೋಳಿಗೆ ಜೊತೆಗೆ ನಾನಿವತ್ತು ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಸೀಕರಣೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಮಿಕ್ಸಿ ಜಾರಿಗೆ 3/4 ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಣಶುಂಠಿ ಪುಡಿನ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಈಗ ರುಬ್ಬಾಗಿದೆ. ನೆಕ್ಸ್ಟು ಒಂದು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ರಸ ಹಿಂಡ್ಕೊಳ್ಬೇಕು. ಈ ರೀತಿ ಬಿಳಿ ಹೋಳಿಗೆ ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ತಿಂತಾರೆ. ಈಗ ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಗಿದೆ. ಈಗ ಸಿಪ್ಪೆನೆಲ್ಲ ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಾವಿನ ಹಣ್ಣನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ಬೇಕು. ಈ ರೀತಿ ಕೆಲವರು ಕಟ್ ಮಾಡಿ ಕೂಡ ಹಾಕ್ಕೊಳ್ತಾರೆ. ಆ ಮೆಥಡ್ಗಿಂತ ಈ ಮೆಥಡ್ ತುಂಬಾ ಈಸಿ. ಕಂಪ್ಲೀಟಾಗಿ ಈ ರೀತಿ ಕಿವುಚ್ಕೊಳ್ಬೇಕು. ನೆಕ್ಸ್ಟು ವಾಟೆ ಎಲ್ಲ ಕೂಡ ಅಷ್ಟೇ ತೆಗಿತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸಿಪ್ಪೆ ಎಲ್ಲ ಹಾಕಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಸಿಪ್ಪೆನ ಹಾಗೆ ಬಿಸಾಕಬಾರ್ದು. ಇದರಲ್ಲಿ ಕೂಡ ಅಷ್ಟೇ ರಸ ಉಳ್ಕೊಂಡಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಿವುಚ್ಕೊಂಡು ಇದರ ರಸ ಕೂಡ ತೆಗೆದು ಸೀಕರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರನ್ನ ಹಾಕ್ಕೊಳ್ತಾ ಈ ರೀತಿ ಕಿವುಚ್ಕೊಳ್ತಾ ಹೋಗಬೇಕು. ವಾಟೆ ಮತ್ತು ಸಿಪ್ಪೆ ಎಲ್ಲ ಅದರಲ್ಲಿ ಅಂಟ್ಕೊಂಡಿರುವಂತಹ ಅಷ್ಟು ಪಲ್ಪನ್ನು ಕೂಡ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಈಗ ವಾಟೆ ಎಲ್ಲ ನೀರು ಹಾಕಿ ಚೆನ್ನಾಗಿ ಕಿವುಚ್ಕೊಂಡಾಗಿದೆ. ಈಗ ಸಿಪ್ಪೆ ಕೂಡ ಅದೇ ರೀತಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಿವುಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು
ಈಗ ಎಷ್ಟು ರಸ ಸಿಕ್ಕಿದೆ ಅಂತ. ಇದನ್ನು ಕೂಡ ಮಾವಿನ ಹಣ್ಣು ಕಿವುಚ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರುಬ್ಬಿರೋ ಅಂತಹ ಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೋನಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಸಕ್ಕರೆ ಕೂಡ ಪುಡಿ ಮಾಡಿ ಹಾಕ್ಕೊಳ್ಬೋದು, ಅಥವಾ ಬೆಲ್ಲ ನಾವೇನು ಅಂಗಡಿಯಿಂದ ತಂದಿರ್ತೀವಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಕರಗಿಸಿ ಸೋಸಿ ಕೂಡ ಹಾಕ್ಕೊಳ್ಬಹುದು. ಈಗ ಬೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಸೀಕರಣೆ ಕೂಡ ರೆಡಿ ಆಯಿತು. ಇದನ್ನು ನಾವು ಬಿಳಿ ಹೋಳಿಗೆ ಜೊತೆ ಸರ್ವ್ ಮಾಡ್ತಾ ಇದ್ರೆ ತುಂಬಾ ರುಚಿಯಾದ ಹೋಳಿಗೆ ಸೀಕರಣೆ ರೆಡಿ ಆಗುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.